ದರ್ಶನ್ಗೆ ನಾರಿ ಕಂಟಕ ಎದುರಾಗಿದೆಯಾ? ಚಾಲೆಂಜಿಂಗ್ ಸ್ಟಾರ್ ವಿರುದ್ಧ ದೂರುಗಳ ಸುರಿಮಳೆ. ದೇಹ ತೂಕವಿದ್ರೆ ಸಾಲದು, ಮಾತು ಕೂಡ ತೂಕವಿರಬೇಕು. ದಚ್ಚುಗೆ ನಿರ್ಮಾಪಕ ಉಮಾಪತಿ ಕೌಂಟರ್. ಮೈಸೂರು ಅಯೋಧ್ಯಧಾಮ ರೈಲಿನಲ್ಲಿದ್ದಂತಹ ರಾಮಭಕ್ತರಿಗೆ ಬೆದರಿಕೆ. ದೋಸ್ತಿಗಳಲ್ಲಿ ಮಂಡ್ಯ ಟಿಕೆಟ್ ಯಾರಿಗೆ ಅನ್ನೋದು ಇನ್ನೂ ಸಸ್ಪೆನ್ಸ್. ಇದರೊಂದಿಗೆ ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ನಟ ದರ್ಶನ್ಗೆ ನಾರಿ ಕಂಟಕ ಎದುರಾದಂತಿದೆ. ಮಹಿಳೆಯರ ಬಗ್ಗೆ ಅವಹೇಳನ ಆರೋಪದಡಿ ಮತ್ತೊಂದು ದೂರು ದಾಖಲಾಗಿದೆ. ಶ್ರೀಶಕ್ತಿ ಮಹಿಳಾ ಸ್ವಸಹಾಯ ಸಂಘದಿಂದ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಮಹಿಳೆಯರಿಗೆ ನಟ ದರ್ಶನ್ ಕ್ಷಮೆ ಕೇಳಬೇಕು ಅಂತ ಶ್ರೀಶಕ್ತಿ ಮಹಿಳಾ ಸ್ವಸಹಾಯ ಸಂಘದ 50ಕ್ಕೂ ಹೆಚ್ಚು ಮಹಿಳೆಯರು ಆಗ್ರಹಿಸಿದ್ದಾರೆ. ಇತ್ತೀಚೆಗೆ ದರ್ಶನ್ ಉಮಾಪತಿ ಅವರ ವಿರುದ್ಧ ಅಸಂಬದ್ಧ ಪದ ಬಳಕೆ ಮಾಡಿದ್ರು. ಪಾಂಡವಪುರದಲ್ಲಿ ಮಹಿಳೆಯರ ಬಗ್ಗೆ ಕೇವಲವಾಗಿ ಮಾತನಾಡಿದ್ರು. ಹೀಗಾಗಿ ದರ್ಶನ್ ತಮ್ಮ ನಡವಳಿಕೆಯನ್ನ ಸರಿಪಡಿಸಿಕೊಂಡು ಕ್ಷಮೆ ಕೇಳಬೇಕು. ಸ್ಟಾರ್ ನಟನಾಗಿ ಮಹಿಳೆಯರ ಬಗ್ಗೆ ಈ ರೀತಿ ಹೇಳಿಕೆ ಸಮಂಜಸವಲ್ಲ ಅಂತ ದೂರು ನೀಡಿದ್ದಾರೆ. ಇನ್ನು ನಿನ್ನೆ ಕೂಡ ಗೌಡತಿಯರ ಸೇನೆ ದರ್ಶನ್ ವಿರುದ್ಧ ದೂರು ನೀಡಿತ್ತು. ಪ್ರಕರಣ ಸಂಬಂಧ ಮಹಿಳಾ ಆಯೋಗ ದರ್ಶನ್ಗೆ ವಿವರಣೆ ನೀಡುವಂತೆ ಕೋರಿದೆ. ಪ್ರತಿಯೊಂದು ಸಭೆಯಲ್ಲೂ ನೀವು ಅವಳು ಇವಳು ಬರ್ತಾಳೆ ಹೋಗ್ತಾಳೆ ಅದೆಲ್ಲ ನೀವು ಮಾತಾ ನೀವು ಈ ಥರ ಮಾಡಿದರೆ ನಾವು ಮುಂದೆ ಹೆಣ್ಮಕ್ಳು ಗೌರವವಾಗಿ ಹೋರಾಟ ಮಾಡ್ತೀವಿ. ನಿಮ್ಮ ಮನೆ ಮುಂದೆನೇ ಬಂದು ಕುತ್ಕೊಂತೀವಿ. ಮೇಲೆ ನಮಗೇನು ದ್ವೇಷ ಇಲ್ಲ, ಯಾಕೆಂದರೆ ನಾವು ನಿಮ್ಮ ಫ್ಯಾನ್ ಆಗಿರೋದ್ರಿಂದ ನಮಗೇನು ದ್ವೇಷ ಇಲ್ಲ. ನಿಮ್ಮ ಕಾಟೇರ ಫಿಲಮಲ್ಲಿ ನೋಡಿದ್ವಿ, ನೀವು ಒಂದು ಮಾತು ಹೇಳಿದ್ರಿ, ಅಲ್ಲಿ ಹೆಣ್ಮಕ್ಳಿಗೆ ತುಂಬ ರೆಸ್ಪೆಕ್ಟ್ ಕೊಡೋ ಮಾತಿತ್ತು. ನಿಜವಾಗಿ ನೀವು ಮಾತಾಡಿರೋದು ನೋಡಿದರೆ ನೀವು ಫಿಲಮಲ್ಲಿ ಮಾಡಿರೋದು ವೇಸ್ಟ್ ಅನಿಸ್ತಾ ಇದೆ ನಮಗೆ. ನಟ ದರ್ಶನ್ ವಿರುದ್ಧ ದೂರುಗಳ ಸುರಿಮಳೆ ಬರ್ತಾ ಇದೆ. ದರ್ಶನ್ ವಿರುದ್ಧ ಮತ್ತೆರಡು ದೂರುಗಳು ದಾಖಲಾಗಿದೆ. ಗಣೇಶ್ ಗೌಡ, ಜಗದೀಶ್ ಎಂಬುವರು ಆರ್ಆರ್ ನಗರ ಮತ್ತು ಚಂದ್ರ ಲೇಔಟ್ ಠಾಣೆಗೆ ದೂರನ್ನ ನೀಡಿದ್ದಾರೆ. ಮಹಿಳಾ ಕುಲಕ್ಕೆ ಮಹಾ ಅಪಮಾನ ಮಾಡಿರೋ ದರ್ಶನ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಈಗ ಒಟ್ಟು ದರ್ಶನ್ ವಿರುದ್ಧ 4 ಕಡೆಗೆ ಕೇಸ್ ದಾಖಲಾಗಿದೆ. ಈ ಮಧ್ಯೆ ನಿರ್ಮಾಪಕ ಉಮಾಪತಿ ಮತ್ತೆ ದರ್ಶನ್ ವಿರುದ್ಧ ಗುಡುಗಿದ್ದಾರೆ. ಸಮಸ್ಯೆಗಳು ಎಲ್ಲಾ ಕಡೆ ಬರುತ್ತೆ, ಆದ್ರೆ ಅದನ್ನ ಹ್ಯಾಂಡಲ್ ಮಾಡೋ ರೀತಿ ಗೊತ್ತಿರಬೇಕು. ಸಮಾಜದಲ್ಲಿ ತೂಕವಿರುವ ವ್ಯಕ್ತಿ ಘನತೆಯಿಂದ ನಡೆದುಕೊಳ್ಬೇಕು. ದೇಹ ತೂಕವಿದ್ರೆ ಸಾಲದು, ಮಾತು ತೂಕವಿರಬೇಕು ಅಂತ ಟಾಂಗ್ ಕೊಟ್ಟಿದ್ದಾರೆ. ಸಮಸ್ಯೆಗಳು ಎಲ್ಲ ಕಡೆ ಬರ್ತವೆ ಸರ್, ಬಟ್ ಅದನ್ನು ಹ್ಯಾಂಡ್ಲ್ ಮಾಡೋ ರೀತಿ ಗೊತ್ತಿರಬೇಕು. ಆಮೇಲೆ ಒಬ್ಬ ಸಮಾಜದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ತೂಕವಾಗಿ ನಡ್ಕೋಬೇಕಾಗ್ತದೆ. ನಾನು ಹಿಂದೆನೇ ಹೇಳಿದ್ದೆ, ದೇಹ ತೂಕ ಇದ್ರೆ ಸಾಲದು, ಮಾತು ತೂಕ ಇರಬೇಕು ಅಂತೇಳಿ. ನಾನು ತಪ್ಪು ಮಾಡೋರು ತಪ್ಪೇ, ಬೇರೆ ಯಾರು ತಪ್ಪು ಮಾಡೋರು ತಪ್ಪೇ ಸರ್. ಹಂಗೆ ಬಟ್ ನಾವೆಲ್ಲ ಸಿನಿಮಾ ಮುಖಾಂತರ ಮೆಸೇಜ್ ಕೊಡಬೇಕು ಹೊರತು ಈ ಥರದ ಕಾಂಟ್ರವರ್ಸಿಯಿಂದ ಮೆಸೇಜ್ ಕೊಡುವಂಥದ್ದು ಏನಿದೆ. ಇದನ್ನು ಇಲ್ಲಿಗೆ ನಿಲ್ಲಿಸಿ ಚಿತ್ರರಂಗದ ಹಿತದೃಷ್ಟಿಯಿಂದ ಕ್ಲೋಸ್ ಮಾಡೋದು ತುಂಬ ಒಳ್ಳೆ ವಿಷಯ ಅಂತ ಅನ್ಕೊಂತೀನಿ. ಯಾಕಂತಂದ್ರೆ ದರ್ಶನ್ ಅವರು ಮಾಡಿದಂಥ ಕಾಟೇರ ಚಿತ್ರ ಏನಿದೆ, ಇವತ್ತು ಸುಮಾರು ಚಿತ್ರಮಂದಿರಗಳು ನಿಂತೋಗಿದ್ದ ಚಿತ್ರಮಂದಿರಗಳೆಲ್ಲ ಓಪನ್ ಆಗಿದೆ. ಇಂಥ ಒಂದು ಒಳ್ಳೆಯ ಸುದ್ದಿಗಳನ್ನ ಕೇಳೋದಕ್ಕೆ ನಮಗೂ ಖುಷಿ ಆಗುತ್ತೆ. ಇನ್ನು ಮುಂದೆ ನಾವು ಅದರ ಹತ್ರ ಗಮನ ಹರಿಸಬೇಕು. ನಿರ್ಮಾಪಕರು ಒಳ್ಳೊಳ್ಳೆ ಸಿನಿಮಾ ಮಾಡೋದ್ರ ಬಗ್ಗೆ ಗಮನ ಹರಿಸಬೇಕು. ಇಂಥ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಂಡು ಮಾಡಬಾರ್ದು ಅನ್ನೋದು ನನ್ನ ಒಂದು ಮನವಿ. ಮೈಸೂರು ಅಯೋಧ್ಯಧಾಮ ಟ್ರೈನ್ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಸುಮಾರು 2 ಗಂಟೆಗಳ ಕಾಲ ತಡವಾಗಿತ್ತು. ಅನ್ಯಕೋಮಿನ ಯುವಕ ಟ್ರೈನ್ಗೆ ಬೆಂಕಿ ಹಚ್ತೀನಿ ಎಂಬ ಕಾರಣಕ್ಕೆ ಚೈನ್ ಎಳೆದು ಸುಮಾರು 2 ಗಂಟೆಗಳ ಕಾಲ ಟ್ರೈನ್ ತಡವಾಗಿ ಚಲಿಸಿದೆ. ರೈಲಿನಲ್ಲಿ 1500 ರಾಮಭಕ್ತರು ಪ್ರಯಾಣ ಮಾಡ್ತಾ ಇದ್ರು. ಈ ವೇಳೆ ಜೈ ಶ್ರೀರಾಮ್ ಎಂಬ ಘೋಷಣೆಯನ್ನ ಕೂಗಿದ್ದಾರೆ. ಇದರಿಂದ ಸುಮಾರು 4 ಜನ ಅನ್ಯಕೋಮಿನ ಯುವಕರು ರಾಮಭಕ್ತರ ಜೊತೆಯಲ್ಲಿ ವಾಗ್ವಾದ ಮಾಡಿದರು. ಇನ್ನು ಘಟನೆ ಸಂಬಂಧ ರಾಮಭಕ್ತರಿಗೆ ಬೆದರಿಕೆ ಹಾಕಿದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ವ್ಯಕ್ತಿ ರೈಲ್ವೆ ಇಲಾಖೆಯ ಸಿ ಗ್ರೂಪ್ ನೌಕರ ಶೇಖ್ ಸಾಬ್ ಅನ್ನೋದು ಗೊತ್ತಾಗಿದೆ. ಸದ್ಯ ಶೇಖ್ ಸಾಬ್ನನ್ನು ಅರೆಸ್ಟ್ ಮಾಡಿ ವಿಚಾರಣೆ ಮಾಡಲಾಗ್ತಾ ಇದೆ ಅಂತ ಪಬ್ಲಿಕ್ ಟಿವಿಗೆ ರೈಲ್ವೆ ಇಲಾಖೆಯ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಹೊಸಪೇಟೆಯಲ್ಲಿ ರಾಮಭಕ್ತರಿದ್ದ ರೈಲಿಗೆ ಬೆಂಕಿ ಹಾಕುವ ಬೆದರಿಕೆ ಪ್ರಕರಣ ಸಂಬಂಧ ಟ್ರೈನ್ನಲ್ಲಿದ್ದ ರಾಮಭಕ್ತರು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ. ಟ್ರೈನ್ಗೆ ಬೆಂಕಿ ಹಚ್ಚಿಬಿಡ್ತೀವಿ ಅಂತ ಬೆದರಿಕೆ ಹಾಕಿ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ಅಯೋಧ್ಯೆಗೆ ಹೋಗುವಾಗ ಕೂಡ ನಾಗಪುರದ ಬಳಿ ರೈಲಿಗೆ ಕಲ್ಲು ತೂರಾಟವನ್ನ ಮಾಡಿದ್ರು. ತಕ್ಷಣ ಆ ಮೂವರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ವಿ. ಅಷ್ಟರಲ್ಲಿ ಪೊಲೀಸರು ಆ ಮೂವರನ್ನ ಬಿಟ್ಟು ಕಳಿಸಿದ್ದಾರೆ. ಇದು ಭಾರತನ, ನಾವು ಯಾವ ದೇಶದಲ್ಲಿ ಇದ್ದೀವಿ ಅಂತ ಅನ್ನಿಸ್ತು ಅಂತ ಹೇಳ್ಕೊಂಡಿದ್ದಾರೆ. ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದಾಗ ಆ ವ್ಯಕ್ತಿಗಳು ಏನಂತ ಹೇಳ್ತಾರೆ, ನೀವು ಇದೇ ಥರ ಜೈ ಶ್ರೀರಾಮ್ ಅಂತೇಳಿ ಘೋಷಣೆ ಕೂಗಿದ್ರೆ ನಾವು ಟ್ರೈನಿಗೆ ಬೆಂಕಿ ಹಚ್ಚಬೇಕಾಗುತ್ತೆ ಅಂತೇಳಿ ಒಂದು ಬೆದರಿಕೆಯನ್ನು ಕೊಡ್ತಾರೆ. ಅಲ್ಲಿರ್ತಕ್ಕಂಥ RPF ಪೊಲೀಸರು ಅವ್ರು ಸಿಕ್ಕಿದ್ರು ಸಹ ಅವ್ನು ಬಿಟ್ಟಿರ್ತಾರೆ. ಅದು ಯಾವ ಕಾರಣಕ್ಕೋಸ್ಕರ ಬಿಟ್ಟಿದ್ದಾರೋ ಗೊತ್ತಾಗ್ತಿಲ್ಲ. ಹೊಸಪೇಟೆಯಲ್ಲಿ ಅನ್ಯಕೋಮಿನ ಯುವಕರಿಂದ ರೈಲಿಗೆ ಬೆಂಕಿ ಹಾಕುವ ಬೆದರಿಕೆ ಪ್ರಕರಣ ಸಂಬಂಧ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಪ್ರಕರಣವನ್ನ ಲೋಕಲ್ ಪೊಲೀಸರು ಹ್ಯಾಂಡಲ್ ಮಾಡ್ತಾರೆ. ದೂರು ನೀಡಿದ್ದು ಯಾರು ಅನ್ನೋದನ್ನ ಸೆಕ್ಯೂರ್ ಮಾಡಲಾಗಿದೆ. ಆ ವ್ಯಕ್ತಿ ನಿಜವಾಗಿಯೂ ಕೂಡ ಮಾತನಾಡಿದ್ದಾನಾ ಅಂತ ಚೆಕ್ ಮಾಡ್ತಾರೆ. ತನಿಖೆ ಮಾಡಿ ಪೊಲೀಸರು ಕ್ರಮ ಕೈಗೊಳ್ಳುತ್ತಾರೆ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆಗೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ತನಿಖೆ ನಡೆಸುವಂತೆ ಸರ್ಕಾರಕ್ಕೆ ಬಿಜೆಪಿ ನಾಯಕರು ಒತ್ತಾಯಿಸ್ತಾ ಇದ್ದಾರೆ. ಈ ಹಿಂದೆ ಗೋಧ್ರಾ ಮಾದರಿ ಹತ್ಯಾಕಾಂಡದ ಎಚ್ಚರಿಕೆಯನ್ನ ಕಾಂಗ್ರೆಸ್ ಹಿರಿಯ ನಾಯಕ BK ಹರಿಪ್ರಸಾದ್ ಕೊಟ್ಟಿದ್ರು. ಹರಿಪ್ರಸಾದ್ ಹೇಳಿಕೆಯಿಂದ ಪ್ರೇರಣೆ ಆಗಿರಬಹುದು ಅಂತ ಆರೋಪ ಮಾಡಿದ್ದಾರೆ. ಸೂಕ್ತ ತನಿಖೆಗೆ ಅಶೋಕ್, ಭರತ್ ಶೆಟ್ಟಿ, ಕೋಟಾ ಶ್ರೀನಿವಾಸ್ ಪೂಜಾರಿ ಒತ್ತಾಯಿಸಿದ್ದಾರೆ. ಲೋಕಲ್ ಪೊಲೀಸ್ ಹ್ಯಾಂಡಲ್ ಮಾಡ್ತಾರೆ. ಅವ್ರು ಯಾರು ಏನು ಸತ್ಯಾಸತ್ಯತೆಗಳನ್ನ ಚೆಕ್ ಮಾಡ್ತಾರೆ. ಈಗಾಗಲೇ ಕೇಸ್ ತಗೊಂಡಿದ್ದಾರೆ. ಯಾರು ಅನ್ನೋದು ಅವ್ರನ್ನು ಸೆಕ್ಯೂರ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಮಾಡಿ ಅದನ್ನು ತೀರ್ಮಾನ ಮಾಡ್ತಾರೆ.
ಮುಸ್ಲಿಂ ಭಯೋತ್ಪಾದಕ ಬಾಂಬ್ ಹಾಕ್ತೀನಿ ಅಂತ ತಡೆಯುವಂಥದ್ದು, ಬೆಂಕಿ ಹಚ್ತೀನಿ ಅಂತ ಹೇಳೋದು ಮಾಡ್ತಾರೆ ಅಂದ್ರೆ ಇದಕ್ಕೆಲ್ಲ ಯಾರು ಬೆಂಬಲ, ಇದಕ್ಕೆ ಯಾರು ಕಮ್ಮಕ್ಕಿದೆ? ಇದೇ ಕಾಂಗ್ರೆಸ್ ಅವರು. ಅಥವಾ ಅಯೋಧ್ಯೆಗೆ ದೊಡ್ಡ ರೀತಿಯಲ್ಲಿ ಜನ ಹೋಗುವಂತ ಸಂದರ್ಭದಲ್ಲಿ ಗೋತ್ರದಲ್ಲಿ ಅಥವಾ ಆ ರೀತಿಯಲ್ಲಿ ಆದಂತ ಒಂದು ವ್ಯವಸ್ಥೆ ಇಲ್ಲಿ ಆಗುವಂತ ಸಾಧ್ಯತೆ ಇದೆ ಅನ್ನುವಂತ ರೀತಿಯಲ್ಲಿ ಜನರಿಗೆ ಹೆದರಿಸುವ ಒಂದು ಮತ್ತು ಆ ಐಡಿಯಾ ಕೊಡುವಂತ ಕೆಲಸವನ್ನ BK ಹರಿಪ್ರಸಾದ್ ಅವರು ಹಿಂದೆ ಮಾಡಿದ್ರು. ಮಂಡ್ಯ ಲೋಕಸಭಾ ಚುನಾವಣಾ ಅಖಾಡ ರಂಗೇರಿದೆ. ಮಂಡ್ಯ ಟಿಕೆಟ್ ಬಿಜೆಪಿಗೆ ಸಿಗಲಿದೆ ಅಂತ ಸಂಸದೆ ಸುಮಲತಾ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕುಮಾರಸ್ವಾಮಿ ಮಾತನಾಡಿ, ಮೈತ್ರಿ ಸೀಟು ಹಂಚಿಕೆ ವಿಚಾರದಲ್ಲಿ ಗೊಂದಲ ಇಲ್ಲ. ಡಾಕ್ಟರ್ ಮಂಜುನಾಥ್ ರಾಜ್ಯದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಮಂಜುನಾಥ್ ಸ್ಪರ್ಧೆ ಬಗ್ಗೆ ಇನ್ನೂ ತೀರ್ಮಾನ ಮಾಡಿಲ್ಲ ಅಂತ ಹೇಳಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯಿಸಿ, ಸೀಟು ಹೊಂದಾಣಿಕೆ ಸೂತ್ರ ಇನ್ನೂ ಆಗಿಲ್ಲ. ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ಬಗ್ಗೆ ಫೈನಲ್ ಆಗಿಲ್ಲ. ಸ್ಪರ್ಧೆ ಬಗ್ಗೆ ಮೋದಿ ಅಮಿತ್ ಶಾ ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಬಹುತೇಕ ಆಗಿದೆ, ಅಂತೆ ಕಂತೆ ಅನ್ನೋದು ನಾವು ಮೊದಲಿಂದ ಕೇಳ್ಕೊಂಡು ಬರ್ತಾ ಇದ್ವಿ. ಅಧಿಕೃತವಾದ ಒಂದು ಘೋಷಣೆ ಆಗುವವರೆಗೂ ಯಾವುದು ನಿಜ ಇಲ್ಲ ಅಂತಾನೆ ತಿಳ್ಕೊ. ರಾಜ್ಯದಲ್ಲಿ ಅವರು ಸಲ್ಲಿಸಿರ್ತಕ್ಕಂಥ ಸೇವೆಯ ಬಗ್ಗೆ ವೈದ್ಯಕೀಯ ಇಲಾಖೆನಲ್ಲಿ ಎಲ್ಲರಲ್ಲೂ ಅವ್ರ ಬಗ್ಗೆ ಒಂದು ಒಳ್ಳೆಯ ಭಾವನೆ ಇದೆ. ಆ ಭಾವನೆಯಿಂದ ಕೆಲವರು ಅವರನ್ನ ರಾಜಕೀಯಕ್ಕೆ ತರಬೇಕು ಅಂತಕ್ಕಂಥದ್ದು ಒಂದು ಅವರ ಭಾವನೆಗಳನ್ನು ಏನು ವ್ಯಕ್ತಪಡಿಸ್ತಾರೆ. ಅವರು ಹೇಳಿದ್ದಾರೆ, ನಾನೇನು ತೀರ್ಮಾನ ಮಾಡಿಲ್ಲ ಅಂತ ಹೇಳಿ. ಯಾವುದೇ ರೀತಿಯ ಸೀಟ್ ಹಂಚಿಕೆ ಆಗಿಲ್ಲ. ನಮಗೂ ಕೂಡ ಮಾಹಿತಿಯನ್ನ ಬಂದಿಲ್ಲ ಕೇಂದ್ರದವರು. ಆ ಥರ ಇದ್ರೆ ಮಾಹಿತಿಯನ್ನ ನಮಗೆ ಕೊಡ್ತಾ ಇದ್ರು. ಹೊಂದಾಣಿಕೆ ಅಂತೂ ಆಗುತ್ತೆ. ಎಷ್ಟು ಸೀಟು ಏನು ಅನ್ನೋದು ನಮ್ಮ ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು ತೀರ್ಮಾನ ಮಾಡ್ತಾರೆ. ಲೋಕಸಮರಕ್ಕೆ ಭರ್ಜರಿ ತಯಾರಿ ನಡೀತಾ ಇದೆ. ದೆಹಲಿಯಲ್ಲಿ ಸೀಟು ಹಂಚಿಕೆ ಸಂಬಂಧ ಕುಮಾರಸ್ವಾಮಿ ಅಮಿತ್ ಶಾ ಭೇಟಿಯಾಗಿ ಚರ್ಚಿಸಿದ್ದಾರೆ. ನಾಯಕರ ಭೇಟಿ ಸಂಬಂಧ ಡಿಸಿಎಂ DK ಶಿವಕುಮಾರ್ ಪ್ರತಿಕ್ರಿಯಿಸಿ, ದೆಹಲಿಯಲ್ಲಿ ಅವರು ಏನ್ ಚರ್ಚೆ ಮಾಡಿದ್ರು ಎಂಬ ಅರಿವಿದೆ. ಎಲ್ಲಾ ಪಕ್ಷಗಳ ಮೇಲೆ ನಮಗೆ ನಿಗಾ ಇದೆ ಅಂದಿದ್ದಾರೆ. ನಮ್ಮ ಬತ್ತಳಿಕೆಯಲ್ಲಿ ಏನಿದೆ ಅಂತ ಅವರಿಗೆ ಗೊತ್ತಿದೆ, ಅವರ ಬತ್ತಳಿಕೆಯಲ್ಲಿ ಏನಿದೆ ಅಂತ ನಮಗೂ ಗೊತ್ತಿದೆ ಅಂದ್ರು. ಇನ್ನು ರಾಜ್ಯಸಭಾ ಚುನಾವಣೆ ಸಂಬಂಧ ಮಾತನಾಡಿ, ಸೋಮವಾರ ಅಧಿವೇಶನದ ನಂತರ ಖಾಸಗಿ ಹೋಟೆಲ್ನಲ್ಲಿ ಕರೆಯಲಾಗಿದೆ. ಜನಾರ್ದನ್ ರೆಡ್ಡಿ ಸೇರಿದಂತೆ ಎಲ್ಲಾ ಶಾಸಕರನ್ನ ಸಂಪರ್ಕ ಮಾಡ್ತೇವೆ. ಯಾರ್ಯಾರು ಸಂಪರ್ಕದಲ್ಲಿ ಇದ್ದಾರೆ ಎಂಬ ಬಗ್ಗೆ ಯಾವುದನ್ನು ಕೂಡ ಗುಟ್ಟು ಬಿಟ್ಟುಕೊಡಲ್ಲ, ಅವರ ಹೆಸರು ತೆಗೆದುಕೊಳ್ಳಲ್ಲ ಅಂತ ಡಿಸಿಎಂ DK ಶಿವಕುಮಾರ್ ಹೇಳಿದ್ದಾರೆ. ಅವರು ಏನೇನ್ ಚರ್ಚೆ ಮಾಡಿದ್ದಾರೆ ಅನ್ನೋದು ನಮ್ಗೆಲ್ಲ ಅರಿವಿದೆ. ಯಾವ MLA ಏನೇನ್ ಫೋನ್ ಮಾಡಿ ಏನೇನ್ ಮಾತಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದಾರೋ ಅರಿವಿದೆ. ಎಲ್ಲಾ MLAಗಳು ಹೇಳ್ತಾ ಇದ್ದಾರೆ, ಅವ್ರವ್ರ ಸಂಬಂಧಿಕರು ಅವ್ರವ್ರ ಫ್ರೆಂಡ್ಸು ಯಾರ್ಯಾರ ಮುಖಾಂತರ ಪ್ರಯತ್ನ ಮಾಡಬೇಕು ನಡೀತಾ ಇದೆ ಅನ್ನೋದು ಕೂಡ ನಮ್ಗೆಲ್ಲ ಅರಿವಿದೆ. ಎಲ್ಲರ ಮೇಲೂ ನಿಗಾ ಇದೆ. ಎಲ್ಲ ಪಾರ್ಟಿಯವ್ರ ಮೇಲೂ ನಮ್ಗೆ ನಿಗಾ ಇದೆ. ಸೊ ಅದರಿಂದ ನಾವೇನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ನಮ್ಮ ಬತ್ತಳಿಕೆಯಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಿದೆ. ಅವ್ರಿಗೂ ನಮ್ಮ ಹತ್ರ ಅವ್ರ ಬತ್ತಳಿಕೆಯಲ್ಲಿ ಏನು ನಮ್ಮ ಹತ್ರ ಇದೆ ಅಂತ ಅವ್ರಿಗೂ ಕೂಡ ಗೊತ್ತಿದೆ. ಕಳೆದ 2.5 ತಿಂಗಳ ಬಳಿಕ ದೊಡ್ಡಗೌಡರ ಸೊಸೆ ಭವಾನಿ ರೇವಣ್ಣ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿದ್ದಾರೆ. ನಿನ್ನೆ ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆಯಲ್ಲಿ ನಡೆದಂತಹ ವೆಂಕಟರಮಣ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ರು. ಪತಿ HD ರೇವಣ್ಣ, ಪುತ್ರರಾದಂತಹ ಸಂಸದ ಪ್ರಜ್ವಲ್ ಹಾಗೂ MLC ಸೂರತ್ ಜೊತೆ ಮಾವಿನಕೆರೆ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಬಳಿಕ ಮಾತನಾಡಿದಂತಹ ಭವಾನಿ ರೇವಣ್ಣ, ನಿಮ್ಮನ್ನೆಲ್ಲ ನೋಡಿ ಬಹಳ ಖುಷಿಯಾಯ್ತು. ಶೀಘ್ರದಲ್ಲೇ ಲೋಕಸಭೆ ಚುನಾವಣೆ ಬರುತ್ತೆ. ನೀವೇ ಕರ್ಕೊಂಡು ಹೋಗಿ ಪ್ರಚಾರಕ್ಕೆ ನಾನು ಬರ್ತೀನಿ. ನಿಮ್ ಜೊತೆ ಸರಿಸಮನಾಗಿ ಓಡಾಡ್ಕೊಂಡು ಕೆಲಸ ಮಾಡ್ತೀನಿ ಅಂತ ತಿಳಿಸಿದ್ದಾರೆ. ನಿಮ್ಮನ್ನು ಎಲ್ಲ ನೋಡುವಂತ ಒಂದು ಅವಕಾಶ ಸಿಕ್ತು. ನನಗೊಂದು ಸುವರ್ಣ ಅವಕಾಶ. ಬಹಳ ದಿವಸ ಆಗಿತ್ತು ಮೈಕ್ ಹಿಡಿದು. ಚುನಾವಣೆ ಪ್ರಚಾರ ಮುಗಿದ್ಮೇಲೆ ಮೈಕು ನನ್ನ ಕೈಗೆ ಸಿಕ್ಕಿರ್ಲಿಲ್ಲ. ಅವ್ರು ಮಾತಾಡ್ತೀವಿ ಅಂದ ತಕ್ಷಣ ಏನೋ ಪರಮಾನಂದ, ಅಯ್ಯೋ ಕೊಡಿ ಮಾತಾಡ್ತೀನಿ ಅನ್ನೋ ಅಷ್ಟು